ಆರೋಪಿಗಳಿಗೆ ಜಾಮೀನು ನೀಡುವ ವಿಷಯದಲ್ಲಿ ತಪ್ಪು ಮಾಹಿತಿ ನೀಡಿ ನ್ಯಾಯಾಲಯದಿಂದ ದಂಡಕ್ಕೊಳಗಾದ ಪೊಲೀಸ್ ಅಧಿಕಾರಿಯನ್ನು ಅಮಾನತುಗೊಳಿಸಿ ಇಲಾಖಾ ತನಿಖೆಗೆ ಒಳಪಡಿಸುವಂತೆ ಶಿವಸೇನೆ ಪಕ್ಷದ ರಾಜ್ಯ ಅಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸದ್ಯ ಡಿಸಿಆರ್ಇ ಡಿವೈಎಸ್ಪಿ ಆಗಿರೋ ಸೋಮಲಿಂಗ ಕರದಳ್ಳಿ ಅವರು ಹಿಂದೆ ಬ್ರಹ್ಮಪುರ ಪೊಲೀಸ್ ಠಾಣೆ ಸಿಪಿಐ ಆಗಿದ್ದ ಸಂದರ್ಭದಲ್ಲಿ ಒಂದು ಎಫ್ಐಆರ್ ದಾಖಲಾಗಿತ್ತು. ಆ ಪ್ರಕರಣದ 3 ಆರೋಪಿಗಳಿಗೆ ನ್ಯಾಯಾಲಯ 2025 ಜನವರಿ 31ರಂದು ಜಾಮೀನು ಮಂಜೂರು ಮಾಡಿತ್ತು. ಆದರೆ ಆರೋಪಿಗಳು ಜಾಮೀನು ಷರತ್ತುಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಎಂದು ಈ ಪೊಲೀಸ್ ಅಧಿಕಾರಿ ಸುಳ್ಳು ಮಾಹಿತಿ ನೀಡಿ ಬಿಎನ್ಎಸ್ಎಸ್ ಕಲಂ 493 ರಡಿ ನ್ಯಾಯಾಂಗಕ್ಕೆ ಅರ್ಜಿ ಸಲ್ಲಿಸಿದ್ರು. 5ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯವು ಆರೋಪಿಗಳ ಅರ್ಜಿಯನ್ನು ಸಹ ಪರಿಶೀಲಿಸಿ ಪೊಲೀಸ್ ಅಧಿಕಾರಿ ಉದ್ದೇಶಪೂರ್ವಕವಾಗಿ ನ್ಯಾಯಾಲಯಕ್ಕೆ ತಪ್ಪು ಮಾಹಿತಿ ನೀಡಿದ್ದನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡು ಆರೋಪಿಗಳಿಗೆ ಉಂಟಾದ ಮಾನಸಿಕ ಕಿರುಕುಳಕ್ಕಾಗಿ 50,000 ರೂಪಾಯಿ ದಂಡ ಪಾವತಿಸಲು ತಿಳಿಸಿದೆ. ಇವರ ವಿರುದ್ಧ ಇಲಾಖಾ ವಿಚಾರಣೆ ನಡೆಸಲು ಶೋಕಾಸ್ ನೋಟಿಸ್ ಸಹ ನೀಡುವಂತೆ ಪೊಲೀಸ್ ಆಯುಕ್ತರಿಗೆ ಆದೇಶಿಸಿದೆ ಎಂದು ಸ್ವಾಮೀಜಿ ವಿವರಿಸಿದರು. ಸೋಮಲಿಂಗ ಕಿರದಳ್ಳಿ ಅವರು ಹಿಂದೆ ಬ್ರಹ್ಮಪುರ ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಸಂದರ್ಭದಲ್ಲಿ ಹಲವಾರು ಪ್ರಕರಣಗಳಲ್ಲಿ ಆರೋಪಿಗಳಿಗೆ ಹೆದರಿಸಿ ಜಾಮೀನು ರದ್ದುಪಡಿಸಿ ಜೈಲಿಗೆ ಕಳಿಸುತ್ತಿದ್ದಾನೆ ಎಂದು ಬ್ಲಾಕ್ ಮೇಲ್ ಮಾಡಿದ್ದಾರೆ ಎಂದು ಆರೋಪಿಸಿದರು. ಜನಸಾಮಾನ್ಯರಿಗೆ ನ್ಯಾಯ ಮರೀಚಿಕೆ ಆಗುತ್ತಿದ್ದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ನಗರ ಪೊಲೀಸ್ ಆಯುಕ್ತರು ಉತ್ತರಿಸಬೇಕು ಎಂದು ಪತ್ರಿಕಾಗೋಷ್ಠಿಯಲ್ಲಿ 2 ವಿಚಾರಗಳನ್ನು ತಮ್ಮ ಎದುರುಗಡೆ ಇಡಲಿಕ್ಕೆ ಬಯಸ್ತಾ ಇದೆ. ಪೊಲೀಸ್ ಠಾಣೆಗಳಂದರೆ ಸಾರ್ವಜನಿಕರ ಹಿತ ಕಾಪಾಡುವಂತಹ ಒಂದು ಕೇಂದ್ರಗಳು. ಪ್ರಾಮಾಣಿಕತೆ, ಅಲ್ಲಿ ಪಾರದರ್ಶಕತೆ ಇರಬೇಕು ಅನ್ನುವಂಥದ್ದು ಈ ದೇಶದ, ಈ ರಾಜ್ಯದ ಎಲ್ಲ ಜನರ ಅಭಿಪ್ರಾಯ. ಆದರೆ ಇಂತಹ ಠಾಣೆಯಲ್ಲಿ ಅಧಿಕಾರಿಗಳೇ ಕಾನೂನು ಮತ್ತು ನಿಯಮಗಳನ್ನು ಹೇಗೆ ಉಲ್ಲಂಘಿಸ್ತಾರೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ನಿಮ್ಮ ಎದುರುಗಡೆ ಇಡಲಿಕ್ಕೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದು. 2025ರಲ್ಲಿ 24-25ರಲ್ಲಿ 3 ಜನ ಮುಸ್ಲಿಮರ ಮೇಲೆ ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಕೋರ್ಟ್ ಕಾಪಿದ್ದು ತಪ್ಪಂದಿದೆ ಮಹಾನಿರ್ದೇಶಕರು. ಬ್ರಹ್ಮಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾದ ಮೇಲೆ ಅಲ್ಲಿಯ ಠಾಣಾ ಅಧಿಕಾರಿಗಳು ಐಒ ಈ ಆರೋಪಿಗಳನ್ನು ಹಲವಾರು ಬಾರಿ ಠಾಣೆಗೆ ವಿಚಾರಣೆಗಂತ ಕರೀತಾರೆ. ಯಾವಾಗ ಇವರು ನೋಟಿಸ್ ಕೊಟ್ಟಿದ್ದಾರೋ ಆರೋಪಿಗಳಿಗೆ, ಆ ಸಂದರ್ಭದಲ್ಲಿ ಎಲ್ಲ ಆರೋಪಿಗಳು ಮಿಸ್ ಮಾಡದೇ ಆ ಠಾಣೆಗೆ ಹಾಜರಾಗಿ ಅಲ್ಲಿ ರಿಜಿಸ್ಟರ್ನಲ್ಲಿ ಸಿಗ್ನೇಚರ್ ಮಾಡಿ ಠಾಣೆಗೆ ಹಾಜರಾಗಿದ್ದೀವಿ ಅಂತ ಹೇಳಿ ದೃಢೀಕರಿಸಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಅಲ್ಲಿಯ ಠಾಣಾ ಅಧಿಕಾರಿ ಸೋಮಲಿಂಗ್ ಕಿರದಳ್ಳಿ, ಸರ್ಕಲ್ ಇನ್ಸ್ಪೆಕ್ಟರ್ ಬ್ರಹ್ಮಪುರ PS, ಇವರು ವಿನಾಕಾರಣ ಈ 3 ಜನ ಆರೋಪಿಗಳ ಸಲಾವುದ್ದೀನ್ ಸಾಹಿಕ್, ಶಬನಾ ಬೇಗಂ ಮತ್ತು ಸರ್ವರ್ ಮತೀನ್ ಈ 3 ಜಾಮೀನು ಅರ್ಜಿಯನ್ನು ಜಾಮೀನು ನೀಡಿರುವಂಥದ್ದನ್ನು ತಿರಸ್ಕರಿಸಬೇಕು ಅಂತ 5th ಸೆಷನ್ ಜಡ್ಜ್ ಕಲಬುರಗಿ
ಇವರಿಗೆ ಮನವಿಯನ್ನು ಮಾಡ್ತಾರೆ. ಆ ಮನವಿ ಮೇರೆಗೆ ನ್ಯಾಯಾಧೀಶರು ಈ 3 ಜನ ಆರೋಪಿಗಳಿಗೆ ನೋಟಿಸನ್ನು ಇಶ್ಯೂ ಮಾಡ್ತಾರೆ. ಈ 3 ಜನ ಆರೋಪಿಗಳು ತಮ್ಮ ತಕರಾರನ್ನು ನ್ಯಾಯಾಧೀಶರ ಎದುರುಗಡೆ ಇಟ್ಟು ವಾದವನ್ನು ಮಂಡಿಸ್ತಾರೆ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್